ಅವ್ವನ ವೆನಿಟಿ ಬ್ಯಾಗಿನಲ್ಲಿ ಸಿಕ್ಕಂಥ ಒಂದು ವಿಳಾಸ ನಮ್ಮ ಜೀವನವನ್ನೇ ರೂಪಿಸಿಬಿಡ್ತು. ಅವರು ಆ ವಿಳಾಸವನ್ನು ತೆಗೆದುಕೊಂಡು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಚಿಕ್ಕೂರಿಗೆ ಬರಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ಆ ನಿರ್ಧಾರದ ಪ್ರಕಾರ ಪಯಣವನ್ನು ಸಾಗಿಸಿದ್ರಂತೆ. ದಾರಿಯಲ್ಲಿ ಬರುವಾಗ ಮುಂಚಿತವಾಗಿ ವಜ್ರಮಟ್ಟಿ ಅಂತಕ್ಕಂಥ ಊರು ಹತ್ತುತ್ತ ಆ ಊರಲ್ಲಿ ಇಳಿದಾಗ ಒಂದು ಹೋಟೆಲ್ ಇತ್ತಂತ, ಸ್ವಾಮಿಗಳ ಹೋಟೆಲ್. ಅಲ್ಲಿ ಇಳಿದ ಒಂದಿಷ್ಟು ಉಪಹಾರವನ್ನು ಸೇವಿಸಿದ್ರಂತ. ಅಲ್ಲಿ ಸೇವಿಸಿದಾಗ ಅವ್ರ ಜೊತೆ ಸ್ವಲ್ಪ ಒಡನಾಟ ಆಗಿರ್ತಕ್ಕಂಥದ್ದು. ನಂತರ ಅಲ್ಲಿಂದ ಮಾಚುಕ್ನೂರಿಗೆ ಬಂದಾಗ ಅವ್ವನ ಗೆಳತಿ ನನ್ನ ತಂದೆ ಮತ್ತು ತಾಯಿಯನ್ನು ನೋಡಿ ತುಂಬ ಸಂತಸವನ್ನು ಪಟ್ಟರಂತ. ಸ್ವಲ್ಪ ಹೊತ್ತು ಬಿಟ್ಟು ಕಷ್ಟ ಸುಖವನ್ನು ಮಾತಾಡಿಕೊಂಡ ನಂತರ ಅವರು ಒಂದು ವಾರದವರೆಗೆ ತಮ್ಮ ಮನೆಯಲ್ಲಿನೇ ನಮ್ಮನ್ನೆಲ್ಲ ಇಟ್ಕೊಂಡು ನಂತರ ಅವರು ಮತ್ತು ಅವ್ರ ಮನೆಯವರು ಅಪ್ಪನಿಗೆ ಸಹಾಯ ಮಾಡಿ ಚಿಕ್ಕೂರಿನಲ್ಲಿ ಒಂದು ದವಾಖಾನೆಯನ್ನು ಪ್ರಾರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಂತೆ. ನಂತರ ದವಾಖಾನೆಯ ಜೊತೆಗೆ ಒಂದು ಮನೆಯನ್ನು ಕೂಡ ಹುಡುಕಿ ಚಿಕ್ಕೂರಿಗೆ ಹೋದ್ರಂತೆ. ಅಲ್ಲಿ ದವಾಖಾನೆಯೇನೋ ಸರಿಯಾಗಿ ಸಿಕ್ತು, ಆದರೆ ಹಳ್ಳಿ ಊರಾಗಿರೋದ್ರಿಂದಾಗಿ ಮನೆಯ ಅವ್ಯವಸ್ಥೆ ತುಂಬ ಇತ್ತು. ದಂಟಿನಿಂದ ಮಾಡಿದಂತಹ ಒಂದು ಮನೆ ಇತ್ತಂತ. ಆ ಮನೆಯಲ್ಲಿ ನಾವು ವಾಸವಾಗಿದ್ವಿ. ನಂತರ ಅಲ್ಲಿ ಜನರು ಕೂಡ ತುಂಬ ಸಹಾಯಕರಾಗಿದ್ದರು, ಸಹಾಯ ಮಾಡಿದರು ಅಂತ ಅಪ್ಪ ಆಗಾಗ ನೆನೆಸ್ತಾ ಇರ್ತಾರೆ. ಅಲ್ಲಿಯ ಗೌಡರು ತುಂಬ ಒಳ್ಳೆಯವರಾಗಿದ್ದರು ಅಂತ ಅಪ್ಪ ಹೇಳ್ತಾ ಇದ್ರು. ಜೊತೆಗೆ ಅಲ್ಲಿ ಗೌಡ್ರ ತಾಯಿನೂ ಕೂಡ ತುಂಬ ಒಳ್ಳೆಯವರಾಗಿದ್ದರು ಅಂತ ಆಗಾಗ ನೆನಪಿಸ್ತಾ ಇರ್ತಾರೆ. ಅದರ ಜೊತೆಗೆ ಅಲ್ಲಿ ರೇಷನ್ನನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ರಂತ. ಸ್ವಲ್ಪ ದಿನಗಳವರೆಗೆ ಅಲ್ಲೇ ಜೀವನ ಸಾಗ್ತು. ಅಲ್ಲಿ ಸಿದ್ದು ಮತ್ತು ಉಮೇಶ್ ಅಣ್ಣ ಅಂತ ಇಬ್ಬರು ಅಣ್ಣಂದಿರು ನಮಗೆ ಸಿಕ್ಕರು. ಗೌಡ್ರ ಮನೆಯಲ್ಲಿ ಇಬ್ಬರು ಅಣ್ಣಂದಿರಿದ್ರು. ಅವ್ರಿಗೆ ತಂಗಿ ಇದ್ದಿದ್ದಿಲ್ಲ, ನಮಗೆ ಅಣ್ಣ ಇದ್ದಿದ್ದಿಲ್ಲ. ಆ ಕೊರಗನ್ನು ಅವ್ರು ನೀಗಿಸಿದ್ರು. ನಮಗೆ ಅಣ್ಣ ಇಲ್ಲ ಅನ್ನೋ ಕೊರಗನ್ನು ನೀಗಿಸ್ತಕ್ಕಂಥ ಸಂದರ್ಭ ದೊರಕಿತು ಅಂತ ಅನ್ಕೋತೀನಿ. ಅದರ ಜೊತೆಗೆ ನಾವು ಕೂಡ ಅವ್ರಿಗೆ ತಂಗಿಯರಾಗಿ ತುಂಬ ಅವ್ರ ಜೊತೆಗೆ ಆಟ ಪಾಠಗಳನ್ನು ಆಡಿದ್ದು ಇನ್ನೂ ಕೂಡ ನೆನಪಿದೆ. ಜೊತೆಗೆ ಈಗಲೂ ಕೂಡ ನಮಗೆ ಆಗಾಗ ಎಷ್ಟೋ ದಿನಗಳ ನಂತರ ಭೇಟಿಯಾದರೂ ಕೂಡ ಅವರನ್ನು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತೀವಿ. ಹೀಗೆ ದಿನಗಳ ಉರುಳಿದಾಗ ಮನೆಯ ಅವ್ಯವಸ್ಥೆ ಇರುವುದರಿಂದಾಗಿ ಚಿತ್ರಬಾನಕೋಟೆಗೆ ಮನೆ ಮಾಡಿದರು. ಅಲ್ಲಿಯೂ ಸ್ವಲ್ಪ ದಿನಗಳವರೆಗೆ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಈ ಚಿತ್ರಬಾನಕೋಟೆಯಲ್ಲಿ ಮನೆ ಮಾಡಿದರು. ಮುಂದೆ ಅಲ್ಲಿಯಿಂದ ಕೆಲವೊಂದಿಷ್ಟು ಊರುಗಳನ್ನು ಕೂಡ ಅವರು ಸುತ್ತಾಡ್ತಾ ಇದ್ದರು. ಒಂದು ಸೈಕಲನ್ನು ತೆಗೆದುಕೊಂಡು ಅಲ್ಲಿ ಕೆಲವೊಂದು ಊರುಗಳಾದ ಬಂಟ್ನೂರು ಬದ್ನೂರುಗಳಿಗೂ ಕೂಡ ಹೋಗಿ ತಮ್ಮ ಉದ್ಯೋಗವನ್ನು ಮಾಡಿ ಬರ್ತಾ ಇದ್ರಂತ. ಅಪ್ಪನಿಗೆ ಆಪರೇಷನ್ ಆಗಿ ಕೇವಲ ಸ್ವಲ್ಪ ದಿನಗಳಾಗಿದ್ವಂತ. ಆದರೂ ಕೂಡ ಅಪ್ಪ ಅದನ್ನು ಲೆಕ್ಕಿಸದೆ ಸೈಕಲನ್ನು ಹೊಡೆಯುತ್ತಾ ತನ್ನ ಸಂಸಾರವನ್ನು ಸಾಗಿಸಲು ದುಡಿದ್ರು. ಜೊತೆಗೆ ಎಷ್ಟೋ ಕಷ್ಟಗಳನ್ನು ಕೂಡ ಪಟ್ಟರು. ನಂತರ ಬಿದಿರಿ ಊರಿನ ಕೆಲವು ಜನರ ಭೇಟಿಯಿಂದಾಗಿ ಬಿದಿರಿ ಗ್ರಾಮಕ್ಕೆ ಬರ್ತಕ್ಕಂಥದ್ದು. ಅಲ್ಲಿ ಇದ್ದ ಮಟ್ಟಿಗೆ ಮನೆಯ ವ್ಯವಸ್ಥೆ ಸರಿಯಾಗಿ ಇತ್ತು ಅನ್ನುವುದರ ಜೊತೆಗೆ ಅಲ್ಲಿಯೂ ಕೂಡ ಜನರು ತುಂಬ ಒಳ್ಳೆಯವರಾಗಿದ್ದರು. ಈಗ ಅದೇ ನಮ್ಮೂರು ಬಿದಿರಿ ಅಂತಕ್ಕಂಥದ್ದು, ಬಾಗಲಕೋಟೆ ಜಿಲ್ಲೆಯ ಬಿದಿರಿ. ಅಪ್ಪ ಸುಮಾರು 35-36 ವರ್ಷಗಳವರೆಗೆ ಅಲ್ಲಿಯೇ ನಮ್ಮ ಜೀವನವನ್ನು ನಡೆಸಿರ್ತಕ್ಕಂಥದ್ದು. ನಾವು ಎಲ್ಲರೂ ಇದ್ದು ಒಂದು ಊರಿಗೆ ಹೋಗಿ ಇರೋದಕ್ಕೆ ಎಷ್ಟು ಯೋಚಿಸ್ತೀವಿ, ಆದರೆ ಊರು ಗೊತ್ತಿಲ್ಲ, ಗುರಿ ಇಲ್ಲ. ಒಂದು ಸಂಸಾರವನ್ನೇ ತನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬರಬೇಕಾದಂಥ ಸಂದರ್ಭ, ಜೊತೆಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಬಂದು ಬಿದಿರಿ ಗ್ರಾಮದಲ್ಲಿ ಸ್ಥಿರವಾಗಿ ನಿಲ್ತಕ್ಕಂಥದ್ದನ್ನು ನೋಡಿದರೆ ಹೆಮ್ಮೆ ಅನಿಸುತ್ತೆ. ನನ್ನಪ್ಪ ಕೆಲವು ದಿನಗಳ ನಂತರ ತನ್ನ ಊರಿಗೆ ಹೋದಾಗ ಅಲ್ಲಿ ಎಲ್ಲರೂ ಒಂದು ಬಂಧುಗಳ ಒತ್ತಾಯವನ್ನು ಮಾಡಿದಾಗ ಅವ್ವನ ಮನಸ್ಥಿತಿ ಸ್ವಲ್ಪ ಕದಲಿ, ಅವ್ವ ನಾವು ಹೋಗಿಬಿಡೋಣ ನಮ್ಮೂರಿಗೆ ಅಂತ ಮರಳಿ ಅಂದಾಗ
ಅಪ್ಪನ ಮಾತು ಒಂದೇ ಆಗಿತ್ತು. ಮುಂದೆ ಇಟ್ಟ ಹೆಜ್ಜೆಯನ್ನು ನಾನು ಯಾವತ್ತೂ ಕೂಡ ಹಿಂದೆ ಇಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಂತೆ. ಆ ಮಾತು ಕೊನೆಯವರೆಗೂ ತಮ್ಮ ಉಸಿರು ಇರುವವರೆಗೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಕಳೆದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇಂತಹ ದೃಢ ನಿರ್ಧಾರಿ, ಹಠಗಾರ, ಛಲೆಗಾರ ನನ್ನಪ್ಪನಿಗೆ ನಮನಗಳು.